ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಊರಹಬ್ಬದ ಜಾತ್ರೆ ವಿಡಿಯೋ ಆಗಿರುತ್ತೆ. ಆರತಿ ಮಾಡ್ತಾಯಿದ್ರು, ಹಾಗಾಗಿ ಒಂದು ಕ್ಲಿಪ್ ತೊಗೊಂಡೆ ನಾನು ವಿಡಿಯೋಗಳನ್ನೆಲ್ಲನೂ. ನೋಡಿ, ಎಲ್ಲರೂ ಕೂಡ ಆರತಿಗೆ ಕಡ್ಡಿಗಳಿಗೆಲ್ಲ ಹೂವು ಅಂದರೆ ಸುತ್ತುತ್ತಾ ಇದ್ದಾರೆ. ಅಷ್ಟಾಗಿ ನನಗೆ ಆರತಿ ಮಾಡೋಕ್ಕೆ ಬರಲ್ಲ, ಹಾಗಾಗಿ ನಾನು ಹೂವು ಕಟ್ತಾ ಇದ್ದೆ. ಇವರೆಲ್ಲರೂ ಆರತಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಮ್ಮ ಅಕ್ಕ ನೋಡಿ ಹೊಂಬಾಳೆ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಆಗ್ತಾನೆ ಫ್ರೆಶ್ಶಾಗಿ ಕಿತ್ಕೊಂಬಂದಿದ್ರು. ಹಳ್ಳಿ ಅಲ್ವಾ, ಅಲ್ಲಿ ಸ್ವಲ್ಪ ಗಿಡದಲ್ಲಿ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ನೋಡಿ, ಆರತಿ ಹೇಗೋ ಎಲ್ಲ ಸರ್ಕಸ್ ಮಾಡಿದ್ದಾರೆ. ಅದು ಏರಿಸಿ ಎಲ್ಲ ಕಟ್ಟಬೇಕಾದ್ರೆ ಎಲ್ಲ ಉದುರಿ ಹೋಗ್ತಿತ್ತು. ಆದರೂ ತುಂಬ ಕಷ್ಟಪಟ್ಟು ಎಲ್ಲ ಏನೋ ಮಾಡಿ ಚೆನ್ನಾಗಿ ಮಾಡಿದ್ರು ಫೈನಲಾಗಿ ಆರತಿನ. ನಾನು ಇದೇ ಫಸ್ಟ್ ಟೈಮು ಈ ಥರ ಆರತಿ ಮಾಡಿದ್ದನ್ನು ನೋಡಿದ್ದು ಆಯಿತಾ. ಈ ಥರ ಕಡ್ಡಿಗಳಲ್ಲಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಮಾಡ್ತೀವಿ, ಬಟ್ ಸುಮ್ಮನೆ ಸಿಂಪಲಾಗಿ ಮಾಡ್ತೀವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಮಾಡಿ ಹಾಕ್ತಾಯಿದ್ದಾಳೆ ನನ್ನ ತಂಗಿ. ಆಮೇಲೆ ಅವಳು ಭೂಮಿ ಅಂತ ಇದ್ದಾರೆ, ಅವಳು ಕೂಡ ನಮ್ಮ ಚಿಕ್ಕಪ್ಪನ ಮಗಳು. ಅವಳು ಸ್ವಲ್ಪ ಫುಲ್ಲು ಎಕ್ಸ್ಪೀರಿಯೆನ್ಸು ಇದರಲ್ಲೆಲ್ಲ. ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ರು. ನನಗೆ ಮಾಡೋಕ್ಕೆ ಬರಲ್ವಲ್ಲ ಆ ಥರ ಆರತಿ, ಹಾಗಾಗಿ ಹೂ ಕಟ್ತಾಯಿದ್ದೆ. ಇವಳು ನೋಡಿ ನನ್ನ ತಮ್ಮ ಇದ್ದಾರಲ್ಲ, ಅವ್ರ ನಾದಿನಿ. ಏನಾಗಬೇಕು ಗೊತ್ತಿಲ್ಲ, ಇವರ ವೈಫ್ ತಂಗಿ ಅವರು ಆಯಿತಾ. ಅವಳಿಗೆ ಕ್ಯಾಮ್ರಾ ಅಂದ್ರೇ ಆಗಲ್ಲ. ನೋಡಿ ಹೇಗೆ ಮುಖ ಮುಚ್ಕೊಂಡು ಓಡಾಡ್ತಿದ್ದಾಳೆ. ನನ್ನ ತಮ್ಮ ಹೇಳ್ತಿದ್ದ, ಇರು ನಿಂದೆ ಫುಲ್ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತಾರೆ ಅಂತ. ಸಿಕ್ಕಾಪಟ್ಟೆ ನಾಚ್ಕೊಂಡು ಒಂದು ಸ್ವಲ್ಪ ಹೆದರುತ್ತಿದ್ಲು ಅವಳಿಯೋ, ನನಗೆ ಕ್ಯಾಮ್ರಾ ಎಲ್ಲ ಹಿಡಿಬೇಡಿ ಅಂತ. ಸೊ ನಮ್ಮಮ್ಮನೂ ಕೂತಿದ್ದಾರೆ. ಇವರೇ ನನ್ನ ನಾದಿನಿ. ಇವರೂರಲ್ಲಿ ಜಾತ್ರೆ ಇದೆ ಅಂತ ನೋಡಿ ಅವ್ರ ಅಮ್ಮನೂ ಓಡಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಮಳೆ ಇತ್ತು ಸ್ನೇಹಿತರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಅಷ್ಟಾಗಿ ನಾನು ಹೊರಗಡೆ ಎಲ್ಲ ವೀಡಿಯೋ ಮಾಡಲಿಲ್ಲ. ಊಟ ಮಾಡೋ ಟೈಮಲ್ಲೆಲ್ಲ ಮಳೆ ಬಂದುಬಿಡ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲೂ ಕೂಡ ಪೂಜೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು ನಾವು ಹೋಗೋ ಅಷ್ಟರಲ್ಲಿ. ಅಂದರೆ ಆರತಿಗಳೆಲ್ಲ ಬರ್ತಾಯಿದ್ವು. ಫುಲ್ಲು ಆರತಿ ಎಲ್ಲ ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವಲ್ಪ ಅಂದರೆ ಬೆಳಗಿಂದ ಮಾಡಿದ್ರಲ್ವ ಪೂಜೆ, ಹಾಗಾಗಿ ಸ್ಟಾಪ್ ಮಾಡಿದರು. ನಾವೇ ಸ್ವಲ್ಪ ಕಾಯಿ ಎಲ್ಲ ಹೊಡ್ಕೊಂಡು ಪೂಜೆ ಮಾಡಿಕೊಂಡು ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾವು ಹೊರಟು ಬಂದುಬಿಟ್ವಿ. ಸ್ವಲ್ಪ ಚೆನ್ನಾಗಾಯಿತು. ಇದು ಊರು ಬಂದು ಬಿಸ್ಕೂರು ಅಂತ, ಬೆಂಗಳೂರು ಹತ್ರನೋ ಅದು ಹೊಸಪೇಟೆ ಹತ್ರನೋ ಬರುತ್ತೆ. ನನಗೆ ಅಷ್ಟಾಗಿ ಅದು ಅಡ್ರೆಸ್ ಗೊತ್ತಿಲ್ಲ. ಇದು ಬಿಸ್ಕೂರಲ್ಲಿ ನನ್ನ ನಾದಿನಿ ಊರಲ್ಲಿ ಜಾತ್ರೆ ಇದ್ದಿದ್ದು. ಚೆನ್ನಾಗಾಯಿತು.